SIR ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಎಲ್ಲ BLO ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ. ಆಯುಕ್ತರು ಮತ್ತು ಉಪಾಯುಕ್ತರು ಮತ್ತು ಎಲ್ಲ BLO ನಮಗೆ ಬಂದು ಇಲ್ಲಿಂದ ಚಾಲನೆ ಮಾಡಿದ್ದೇವೆ. ನಮಗೆಲ್ಲರಿಗೂ ಇಷ್ಟ ವಿನಂತಿ, ಎಲ್ಲ ನಾಗರಿಕರಿಗೆ BLOಗೆ ಕೋಆಪರೇಟ್ ಮಾಡಿ ಫಾರ್ಮ್ ಒಂದು 3-4 ದಿವಸ ಫಾರ್ಮ್ ತುಂಬಿಕೊಡಿ. ಅವ್ರು ಯಾವಾಗ ಬರ್ತಾರ ಅವ್ರು ಲಾಸ್ಟ್ ಡೇಟ್ ತನಕ ನಮ್ಮ ಕಡೆ ಇಟ್ಕೋಬೇಡಿ. ಆಮೇಲೆ ಏನ್ ತಮಗೆ ಡೀಟೇಲ್ಸ್ ಸಿಗ್ಲಿಲ್ಲ ಅಂದ್ರೆ ನಮ್ಮ ಕಚೇರಿಗೆ, ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ತಾವು ಫೋನ್ ಮಾಡಿ, ನಮಗೆ ನಾವು ವಿ ವಿಲ್ ಟ್ರೈ ಅಂಡ್ ಅಸಿಸ್ಟ್ ಯು. ನಮ್ಮ ಹೆಲ್ಪ್ ಲೈನ್ಸ್ ನಂಬರ್ ಇದ್ದೇ ನಮ್ದು ಮೊದಲಿಂದು. ಅದು ಹೆಲ್ಪ್ ಲೈನ್ಸ್ ನಂಬರ್ಗೆ ನಾವು ಫೋನ್ ಮಾಡಿದ್ದಂದ್ರೆ ನಮಗೆ ಇದು ನಾವು ಹೆಲ್ಪ್ ಮಾಡ್ತೀವಿ ತಂದೆ. ಮತ್ತೆ ಎಲ್ಲ BLOಸ್ಗೆ ಒಂದೇ ವಿನಂತಿ ಇದೆ, ನಮಗೆ ಗೊತ್ತಿದೆ ಮಳೆ ಕಾಲಿದೆ, ಮಳೆ ಬರ್ತಾ ಇದೆ, ತೊಂದರೆ ಆಗ್ತೈತಿ ತಮ್ಗೇನು. ಬಟ್ ದಿಸ್ ಇಸ್ ನೆಸರಿ, ಇದು ಅವಶ್ಯಕತೆ ಇದೆ. ಯಾವ್ದು ನಾಗರಿಕದ ಹೆಸರು ಬಿಡಬಾರ್ದು. ಅನ್ಎಜುಕೇಟೆಡ್ ಇರ್ತಾರೋ, ಹೌಸ್ ಫ್ಯಾಮಿಲಿ ಮೆಂಬರ್ಸ್, ಹೌಸ್ ವೈಫ್ ಇರ್ತಾರೋ, ಅವ್ರಿಗೆ ಪೂರ್ತಿ ಆಗೋದಿಲ್ಲ ಏನ್ ಮಾಡ್ಲಿಕ್ಕೆ. ತಾವು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ. ಮತ್ತೆ ಎಲ್ಲರೂ ನಾಗರಿಕರು ಹೇಳ್ತೀನಿ, BLOಗೆ ಸಪೋರ್ಟ್ ಮಾಡಿ. ಲೆಟ್ ಅಸ್ ಫಿನಿಶ್ ದಿಸ್ ಪ್ರೊಸೆಸ್ ವಿದಿನ್ 20-25 ಡೇಸ್. ನಮ್ಮ ಕ್ಷೇತ್ರದಲ್ಲಿ ಮುಕ್ತ ಅಂದ್ರೆ ಎಲ್ಲರಿಗೂ ಒಳ್ಳೆ ಆಗ್ತದೆ. ಸರ್ಕಾರಿ ಸಿಬ್ಬಂದಿ ಜೊತೆಗೆ ಒಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತರ ಜೊತೆಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅವರು ಒಂದು ಮೆಸೇಜ್ ಕೊಡ್ತಾರೆ ಎಲ್ಲ BLOಸ್ಗೆ ಜೊತೆ ಪೊಲಿಟಿಕಲ್ ಪಾರ್ಟಿಗೆ ನಮ್ಮ ಪಾರ್ಟಿದಿಂದ ನಮ್ಗೊಂದು BLA ಅಪಾಯಿಂಟ್ ಮಾಡಿದ್ದೇವೆ. ಅದು BLO ಜೊತೆ ಹೋಗಿ ಅವ್ರಿಗೆ ಅಸಿಸ್ಟ್ ಮಾಡಬೇಕು. BLOಗೆ ಗುರ್ತಿರ್ತೈತಿ ಅವ್ರು ಅದೇ ಏರಿಯಾದಿಂದ ಇರೋದ್ರಿಂದ ಯಾರ್ದು ಮನೆ ಎಲ್ಲೇ ಇದೆ ಮಾಡಿ ಬರ್ತಾರೆ. ಹೌದು, ಈಗ ಎನ್ಯುಮರೇಷನ್ ಫಾರ್ಮ್ ಏನ್ ಕೊಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಕೊಡ್ತೀವಿ. ಈಗ ನಮ್ಮ ವೋಟರ್ ಲಿಸ್ಟ್ ನಲ್ಲಿ ಅವರು ಹೆಸರಿದ್ರೆ ಸಾಕು, ಪ್ರತಿಯೊಬ್ಬರಿಗೂ ಕೂಡ ಕೊಡ್ತೀವಿ. ಈಗ ಪ್ರೋಜಿನಿ ಆಗಿರ್ತಕ್ಕಂಥದ್ದು, ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು ಏನಂದ್ರೆ ಅವ್ರಿಗೆ ಡೇಟಾ ರೆಡಿಲಿ ಅವೈಲೇಬಲ್ ಇರುತ್ತೆ. ಅವ್ರದ್ದು ಈ ಹಿಂದೆ 2002ರಲ್ಲಿ ಅವ್ರದ್ದು ವೋಟರ್ ID ಕಾರ್ಡ್ ನಂಬರ್ ಆಗಲಿ, ಸೀರಿಯಲ್ ನಂಬರ್ ಆಗಲಿ, ಇದೆಲ್ಲ ರೆಡಿಯಾಗಿ ಸಿಗುತ್ತೆ. ಇಲ್ಲ ಅಂದ್ರೂ ಕೂಡ ಏನ್ ತೊಂದರೆ ಇಲ್ಲ. ಈಗ ನಾವು ಅದನ್ನ ನಮ್ಮ BLOs ಏನ್ ಬರ್ತಾರಲ್ಲ, ಅವ್ರು ಅದನ್ನ ಅಸಿಸ್ಟ್ ಮಾಡ್ತಾರೆ. ಅವರು ಆ ಹೆಸರುಗಳನ್ನ ಹುಡುಕಿ ಅವ್ರದ್ದಾಗಿರ್ಲಿ ಅಥವಾ ಅವ್ರ ತಂದೆ ತಾಯಿದಾಗಿರ್ಲಿ ಈ ಹಿಂದೆ ಎಲ್ಲಿತ್ತು ಅದನ್ನ ಅವರು ಕೊಡ್ತಾರೆ. ಅದನ್ನ ಅವರು ಫಿಲ್ ಮಾಡಿ ನಮ್ಗೆ ಕೊಡ್ಬೋದು.